ನಮಸ್ಕಾರ. ಮುಖ್ಯ ಪ್ರಾಣ ಬಂದ ಮನೆಗೆ ಈ ಸರಣಿ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ತಮ್ಮೆಲ್ಲರಿಗೆ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಈ ಸಂಚಿಕೆಯೊಂದಿಗೆ ನಾವು 3 ವರ್ಷವನ್ನು ಪೂರೈಸುತ್ತಿದ್ದೇವೆ. ಸರಿಯಾಗಿ 3 ವರ್ಷ ಎಡಬಿಡದೆ ಒಂದು ದಿನವೂ ಅಂದರೆ ಒಂದು ವಾರವೂ ತಪ್ಪಿಸದೆ ಇವತ್ತು ನಾವು 158ನೇ ಎಪಿಸೋಡನ್ನು ಪ್ರವೇಶ ಮಾಡಿದ್ದೇವೆ. ಇದುವರೆಗೆ ಸುಮಾರು 1 ಲಕ್ಷ ವ್ಯೂಸ್ ಅಂದರೆ ಅಷ್ಟು ಜನ ವೀಕ್ಷಣೆ ಮಾಡಿದ್ದಾರೆ, ಅಷ್ಟು ಸಲ ಇದನ್ನು ನೋಡಿದ್ದಾರೆ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಸೇರಿಸಿ. ಇದಕ್ಕೆ ಬಹಳ ಮುಖ್ಯ ಕಾರಣ ಅಂದರೆ ಹನುಮಂತ ದೇವರ ಆಶೀರ್ವಾದ ಮತ್ತು ತಮ್ಮೆಲ್ಲರ ಸಹಕಾರ. ತಾವು ಬಹಳ ಪ್ರೀತಿಯಿಂದ ಇದನ್ನು ನೋಡ್ತಾ ಇದ್ದೀರಿ, ಸಪೋರ್ಟ್ ಮಾಡ್ತಾ ಇದ್ದೀರಿ. ತಮ್ಮೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಹೇಳ್ತೇನೆ. ಇವತ್ತಿನ ಸಂಚಿಕೆಗೆ ನಾವು ಆರಿಸಿಕೊಂಡದ್ದು ತಿರುಮಲದಲ್ಲಿರುವಂತಹ ಬೇಡಿ ಆಂಜನೇಯ ಸ್ವಾಮಿ ಅಂತ. ಹೆಸರು ಮಜಾ ಅನ್ನಿಸ್ತದೆ, ಬೇಡಿ ಆಂಜನೇಯ ಸ್ವಾಮಿ. ಬೇಡಿ ಹಾಕಿದ ಹನುಮಂತ ದೇವರಿದ್ದಾರಲ್ಲ, ಅವರ ಕಾಲಿಗೆ ಬೇಡಿ ಹಾಕ್ಯಾರ. ಇದಕ್ಕೊಂದು ಕಥೆಯನ್ನು ಹೇಳ್ತಾರೆ. ಅಂದ್ರೆ ಹನುಮಂತ ದೇವರು ಯಾವತ್ತಿದ್ರೂ ಒಂದು ಸ್ವಲ್ಪ ಚಂಚಲ ಸ್ವಭಾವ, ಒಂದು ಕಡೆ ಕೂಡಲಾರ್ದವರು. ಅವರು ಬಾಲಕರಾಗಿದ್ದಾಗ ಅವರು ಒಂದು ಸಲ ಅನಿಸ್ತಂತೆ, ನಾನು ತಿರುಮಲದ ಬೆಟ್ಟವನ್ನು ಬಿಟ್ಟು ಹೋಗಿ ಒಂದು ಒಂಟೆಯನ್ನು ಹುಡುಕೊಂಡು ಬರಬೇಕು ಅಂತ ಅನಿಸ್ತಂತೆ. ಅವಾಗ ಅವ್ರ ತಾಯಿಗೆ ಗೊತ್ತಾಯ್ತು, ಅಂಜನಾದೇವಿಗೆ. ಅವರಂದ್ರಂತ ಹೋಗೋ ಹಂಗಿಲ್ಲ ಅಂದರೆ ಈ ಸಣ್ಣ ಮಕ್ಕಳಿಗೆ ಹೇಳ್ತಾರಲ್ಲ, ಹಂಗೆ ಹೇಳಿದ್ರಂತ ಹೋಗೋ ಹಂಗಿಲ್ಲ ಅಂತ. ಇವ್ರಿಗೆ ಮನಸ್ಸಿಗೆ ನೋವಾಯ್ತು. ಅದಕ್ಕೆ ಅವ್ರ ತಾಯಿ ಏನು ಮಾಡಿದರು, ಕಾಲಿಗೆ ಬೇಡಿ ಹಾಕಿ ಒಂದು ಕಡೆ ನಿಲ್ಲಿಸಿದ್ರಂತ. ನಾನು ಹೋಗಿ ಬರ್ತೀನಿ, ನಾನು ಬರೋ ತನಕ ನೀ ಇಲ್ಲಿಂದ ಹೋಗಬಾರ್ದು ಅಂತ ಹೇಳಿದರು. ಅವಾಗ ಪಾಪ ಮುಗ್ಧ ಬಾಲಕ, ತಪ್ಪು ಮಾಡಿದ ಬಾಲಕರು ಹೆಂಗೆ ನಿಲ್ತಾರೋ ಹಂಗೆ ಕೈ ಮುಕ್ಕೊಂಡು ನಿಂತಾರೆ. ಈ ದೇವಸ್ಥಾನ ಕರೆಕ್ಟಾಗಿ ತಿರುಮಲ ವೆಂಕಟೇಶನ ದೇವಸ್ಥಾನ ಎದುರಿಗಿದೆ. ವೆಂಕಟರಮಣ ಸ್ವಾಮಿ ಎದುರಿಗೆ ನಿಂತುಕೊಂಡಾರೆ ಕೈ ಮುಕ್ಕೊಂಡು. ಒಂದು ಸಂಪ್ರದಾಯದ ಪ್ರಕಾರ ಸಾಮಾನ್ಯವಾಗಿ ಮುಖ್ಯ ದೇವಾಲಯದ ಎದುರು ಗರುಡ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನ ಇರೋದು ಒಂದು ಪದ್ಧತಿ. ಹಿಂಗೆ ಅವರು ಕೈ ಮುಕ್ಕೊಂಡಿರ್ತಾರೆ. ಆ ಅಂಜನಾದೇವಿ ಹೋದವರು ಬರಲೇ ಇಲ್ಲ ಅಂತ ಇವರು ತಮ್ಮ ತಾಯಿಯನ್ನು ಕಾಯ್ಕೋತ ನಿಂತಾರೆ. ಅದನ್ನು ನೋಡಿದಂಥ ವೆಂಕಟರಮಣ ಸ್ವಾಮಿ ಹೇಳಿದ್ರಂತ, ಪಾಪ ಬಾಲಕ ಅವ್ರ ಅವನ ಹಾದಿ ಕಾಯ್ಲಿಕ್ಕೆ ಹಾಕ್ಯಾನ, ಅದಕ್ಕೆ ತಪ್ಪದ ನೀವು ಅವ್ರ ತಾಯಿ ಬರೋ ತನಕ ದಿನಾಲೂ ನೈವೇದ್ಯ ನನ್ನ ಜೊತೆನೇ ಕೊಡಬೇಕು ಅವರಿಗೆ ಅಂತ ಹೇಳಿದ್ರು. ಹೀಗಾಗಿ ವೆಂಕಟರಮಣ ಸ್ವಾಮಿಗೆ ಮತ್ತು ಹನುಮಂತ ದೇವರಿಗೆ ಒಂದೇ ಸಲ ನೈವೇದ್ಯ ಆಗ್ತದೆ. ಇದೊಂದು ಅಲ್ಲಿನ ವಿಶೇಷತೆ. ಈ ಪುಟ್ಟ ಬಾಲಕ ಬಾಲಮಾರುತಿ ಅಥವಾ ಬಾಲ ಆಂಜನೇಯ ಅಲ್ಲಿ ಕೈ ಮುಗಿದು ನಿಂತು ಮಂತ್ರಮುಗ್ಧನಾಗಿ ಮಾಡುವಂಥ ಒಂದು ಭಂಗಿ, ಅದು ಬಹಳ ಸುಂದರವಾದ ಭಂಗಿ. ನೀವು ತಪ್ಪದೇ ಅದನ್ನು ನೋಡಿರ್ತೀರಿ ತಿರುಪತಿಗೆ ಹೋದಾಗ. ಆದರೂ ವಿಶೇಷವಾಗಿ ಹುಡುಕಿಕೊಂಡು ನೋಡಿ ಅವರ ದರ್ಶನವನ್ನು ಪಡೀರಿ. ನಮಗೆಲ್ಲರೂ ಅವರ ಆಶೀರ್ವಾದವನ್ನು ಮಾಡಲಿ, ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತೇನೆ. ನಮಗೆ ಸಹಕಾರ ಕೊಟ್ಟಂತಹ ತಮ್ಮೆಲ್ಲರಿಗೂ ಇನ್ನೊಂದು ಸಲ ಕೃತಜ್ಞತೆಯನ್ನು ಹೇಳಿ ನಮ್ಮೆಲ್ಲರ ಮೇಲೆ ಹನುಮಂತ ದೇವರ ಆಶೀರ್ವಾದ ಇರಲಿ ಅಂತ ಕೇಳಿಕೊಂಡು ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಜೈ ಶ್ರೀರಾಮ್, ಜೈ ಬಜರಂಗ.